ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಿನ್ನೆ ನಡೆದಂಥ LSG ಹಾಗೂ ಪಂಜಾಬ್ ಮ್ಯಾಚ್ಗೆ ಟಾಸ್ ಹಾಗೂ ಮ್ಯಾಚ್ ಪ್ರಿಡಿಕ್ಷನ್ನ ಕೊಟ್ಟಿದ್ದೆ ಸ್ನೇಹಿತರೆ. ಅದು ಪಾಸ್ ಆಗಿದೆ. ಪ್ರೀವಿಯಸ್ ಮ್ಯಾಚಸ್ಗೂ ಕೂಡ ನಾನು ಟಾಸ್ ಹಾಗೂ ಮ್ಯಾಚ್ ಪ್ರಿಡಿಕ್ಷನ್ನ ಕೊಟ್ಟಿದ್ದೆ, ಅದು ಕೂಡ ಎಲ್ಲನೂ ಪಾಸ್ ಆಗಿದೆ. ಬಟ್ ವಿಷಯ ಏನಪ್ಪ ಅಂತೇಳಿದ್ರೆ, ನನಗೆ ವೀಡಿಯೋನ ಮಾಡೋಕ್ಕೆ ಆಗಿಲ್ಲ, ಬಟ್ ಶಾರ್ಟ್ ವೀಡಿಯೋನ ಅಪ್ಲೋಡ್ ಮಾಡಿದೆ ಸ್ನೇಹಿತರೆ. ನಿಮಗೆ ಡೌಟ್ ಇದ್ದರೆ ನೀವು ಹೋಗಿ ನನ್ನ ವೀಡಿಯೋಸಲ್ಲಿ ಚೆಕ್ ಮಾಡ್ಬೋದು ಸ್ನೇಹಿತರೆ. ಇವತ್ತಿನ RCB ವರ್ಸಸ್ GT ಮ್ಯಾಚ್ಗೆ ಟಾಸ್ ಪ್ರಿಡಿಕ್ಷನ್ ಹಾಗೂ ಪ್ಲೇಯರ್ಸ್ ಅನಾಲಿಸಿಸ್ ಹಾಗೂ ಡ್ರೀಮ್11 ಟೀಮ್ ಅನಾಲಿಸಿಸ್ನ ಕೊಡ್ತೀನಿ ಸ್ನೇಹಿತರೆ. ಮೇಯ್ನಾಗಿ ನಾನು ಟಾಸ್ ಹಾಗೂ ಮ್ಯಾಚ್ ಪ್ರಿಡಿಕ್ಷನ್ನ ನನ್ನ ವೀಡಿಯೋದಲ್ಲಿ ಎಲ್ಲಿ ಬೇಕಾದರೂ ನಾನು ಹೇಳಿರ್ಬೋದು ಸ್ನೇಹಿತರೆ. ಸೊ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವೀಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಾನು ಹಾಕೋ ಪ್ರತಿಯೊಂದು ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಹಾಗೂ ಕನ್ನಡ ಚಾನಲ್ಗಳಿಗೆ ಹೆಚ್ಚಾಗಿ ಪ್ರೋತ್ಸಾಹ ನೀಡಿ. ಇವತ್ತಿನ RCB ವರ್ಸಸ್ ಗುಜರಾತ್ ಮ್ಯಾಚು ಸಂಜೆ 7:15 ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯುತ್ತೆ ಸ್ನೇಹಿತರೆ. ಇನ್ನು ಇವತ್ತಿನ ಮ್ಯಾಚ್ಗೆ ಪಿಚ್ ರಿಪೋರ್ಟ್ ಬಗ್ಗೆ ಹೇಳೋದಾದ್ರೆ, ಇದೊಂದು ಬ್ಯಾಟಿಂಗ್ ಪಿಚ್ ಅಂತ ಹೇಳ್ಬೋದು. ಇಲ್ಲಿ ಆವ್ರೇಜ್ ಸ್ಕೋರ್ ಬಂದುಬಿಟ್ಟು 170 ಇದೆ ಸ್ನೇಹಿತರೆ. ಇವತ್ತಿನ ಪಿಚ್ ಏನಿದೆ ಇಲ್ಲಿ ಫಾಸ್ಟ್ ಬೌಲರ್ಸ್ಗಳಿಗೆ ಹಾಗೂ ಬ್ಯಾಟರ್ಸ್ಗಳಿಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. 80% ಇಲ್ಲಿ ಬ್ಯಾಟರ್ಸ್ಗಳಿಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ಫೇಸರ್ಸ್ಗಳಿಗೆ ವಿಕೆಟ್ ಬೀಳೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಇವತ್ತಿನ ಮ್ಯಾಚ್ನಲ್ಲಿ ನನ್ನ ಪ್ರಕಾರ ಮೋರ್ ದೆನ್ 200 ಸ್ಕೋರ್ ಆಗೋ ಚಾನ್ಸ್ ಇದೆ. ಆ್ಯಂಡ್ ಇಲ್ಲಿ ಈ ಪಿಚ್ನಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿರುವಂಥ ಟೀಮ್ ಏನಿದೆ ಅದು 74 ಮ್ಯಾಚಸ್ನ ಗೆದ್ದರೆ, ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಮಾಡುವಂಥ ಟೀಮ್ 90 ಮ್ಯಾಚಸ್ನ ಗೆದ್ದಿದೆ ಸ್ನೇಹಿತರೆ. ಇಲ್ಲಿ ಅಕ್ಯುರಸಿನ ನೋಡೋದಾದರೆ 80% ಸೆಕೆಂಡ್ ಇನ್ನಿಂಗ್ಸ್ ಆಡುವಂಥ ಟೀಮ್ ಏನಿದೆ ಅಂದರೆ ಚೇಸಿಂಗ್ ಮಾಡುವಂಥ ಟೀಮ್ ಮ್ಯಾಚ್ನ ಗೆದ್ದಿರೋ ಪರ್ಸೆಂಟೇಜ್ ಜಾಸ್ತಿ ಇದೆ ಸ್ನೇಹಿತರೆ. ನನ್ನ ಪ್ರಕಾರ ಇವತ್ತು ಟಾಸ್ನ ಗೆದ್ದು ಚೇಸಿಂಗ್ ಮಾಡುವಂಥ ಟೀಮ್ ಮ್ಯಾಚನ್ನ ಡೆಫಿನೆಟ್ಲಿ ಗೆಲ್ತಾರೆ ಸ್ನೇಹಿತರೆ. ಆ್ಯಂಡ್ ಇವತ್ತಿನ ಮ್ಯಾಚ್ನಲ್ಲಿ ಆವ್ರೇಜ್ ಸ್ಕೋರ್ ಅಥವಾ ನಾವು ಎಕ್ಸ್ಪೆಕ್ಟೆಡ್ ಸ್ಕೋರ್ ಬಂದರೆ 200+ ನಾವು ಸ್ಕೋರ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಸ್ನೇಹಿತರೆ. ಇನ್ನು RCB ಹಾಗೂ ಗುಜರಾತ್ ಹೆಡ್ ಟು ಹೆಡ್ ಮ್ಯಾಚಸ್ನ ನೋಡೋದಾದರೆ ಸ್ನೇಹಿತರೆ, ಟೋಟಲ್ ಆಗಿ 5ನೇ ಮ್ಯಾಚ್ನ ಆಡಿದ್ದಾರೆ. ಅದರಲ್ಲಿ 2ನೇ ಮ್ಯಾಚ್ನ ಗುಜರಾತ್ ಗೆದ್ದರೆ, 3ನೇ ಮ್ಯಾಚ್ನ RCB ಗೆದ್ದಿದ್ದಾರೆ ಸ್ನೇಹಿತರೆ. ಸೊ ಒಂದು ಮ್ಯಾಚು RCBನೇ ಲೀಡಲ್ಲಿದ್ದಾರೆ ಸ್ನೇಹಿತರೆ. ಇನ್ನು ಇವತ್ತಿನ ಮ್ಯಾಚ್ಗೆ ಪ್ಲೇಯರ್ಸ್ ಅನಾಲಿಸಿಸ್ನ ನೋಡೋದಾದರೆ ಸ್ನೇಹಿತರೆ, RCB ಪರ ಓಪನರ್ ಆದಂಥ ಪಿಲ್ಸಾಲ್ಟ್ ಹಾಗೂ ವಿರಾಟ್ ಕೊಹ್ಲಿ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಮೋರ್ ದೆನ್ 50 ಸ್ಕೋರ್ನ ಹೊಡೆಯೋ ಚಾನ್ಸಸ್ ಇದೆ ಸ್ನೇಹಿತರೆ. ಬಿಕಾಸ್ ಇದು ಚಿನ್ನಸ್ವಾಮಿ ಸ್ಟೇಡಿಯಂ ಆಗಿರೋದ್ರಿಂದ ಇಲ್ಲಿ ವಿರಾಟ್ ಕೊಹ್ಲಿ ಅವ್ರದ್ದು ರೆಕಾರ್ಡ್ ತುಂಬಾ ಚೆನ್ನಾಗಿದೆ ಹಾಗೂ ಪಿಲ್ಸಾಲ್ಟು ಒಳ್ಳೆ ಫಾರ್ಮಲ್ಲೇ ಇದ್ದಾರೆ ಸ್ನೇಹಿತರೆ. ಆ್ಯಂಡ್ ಇಬ್ಬರದ್ದು ಕಾಂಬಿನೇಷನ್ ಕೂಡ ಬರ್ಬೋದು ಅಥವಾ ಇಬ್ಬರಲ್ಲಿ ಒಬ್ಬರು ಕ್ಲಿಕ್ ಆಗ್ಬೋದು ಸ್ನೇಹಿತರೆ. ನನ್ನ ಪ್ರಕಾರ ಪಿಲ್ಸಾಲ್ಟ್ ಹಾಗೂ ಕೊಹ್ಲಿ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಮೋರ್ ದೆನ್ 60 to 70 ಸ್ಕೋರ್ನ ಡೆಫಿನೆಟ್ಲಿ ಮಾಡ್ತಾರೆ ಸ್ನೇಹಿತರೆ. ಇನ್ನು ಇವ್ರ ಜೊತೆಗೆ ಲಿವಿಂಗ್ಸ್ಟೋನ್ ಹಾಗೂ ಪಟಿದಾರ್ ಇಬ್ಬರು ಕೂಡ ಸ್ಕೋರ್ ಮಾಡ್ತಾರೆ. ಇಫ್ ಏನಾದರೂ RCB ಫಸ್ಟ್ ಬ್ಯಾಟಿಂಗ್ನ ಮಾಡ್ತು ಅಂದರೆ, ಟಾಸ್ನ ಗೆದ್ದು ಗುಜರಾತ್ ಅಥವಾ RCBನೇ ಟಾಸ್ ಗೆದ್ದು ಬ್ಯಾಟಿಂಗ್ನ ಚೂಸ್ ಮಾಡ್ತು ಅಂತಿದ್ರೆ, ಅದರಲ್ಲಿ ಲಿವಿಂಗ್ಸ್ಟೋನ್ ಪಟಿದಾರ್ದು ಡೆಫಿನೆಟ್ಲಿ ಕಾಂಟ್ರಿಬ್ಯೂಷನ್ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಆ್ಯಸ್ ಎ ಕ್ಯಾಪ್ಟನ್ ಆಗಿ ಪಟಿದಾರ್ ಪ್ರತಿ ಮ್ಯಾಚ್ನಲ್ಲೂ ಚೆನ್ನಾಗಿ ಆಡಿದ್ದಾರೆ. ಲಿವಿಂಗ್ಸ್ಟೋನ್ ಕಡೆಯಿಂದ ಲಾಸ್ಟ್ ಮ್ಯಾಚಸ್ನಲ್ಲಿ ಒಂದು ಆವ್ರೇಜ್ ಸ್ಕೋರ್ ಬಂದಿತ್ತು. ಆ್ಯಂಡ್ ಇವತ್ತು ಅವರು ಆಲ್ರೌಂಡರ್ ರೋಲ್ನ ತುಂಬ ಚೆನ್ನಾಗಿ ನಿಭಾಯಿಸ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಸೊ ಲಿವಿಂಗ್ಸ್ಟೋನ್ ಪಟಿದಾರ್ ಸ್ಕೋರ್ನ ಮಾಡ್ತಾರೆ ಇಫ್ ಬ್ಯಾಟಿಂಗ್ ಫಸ್ಟ್ ಆದರೆ. ಇನ್ನು ಸೆಕೆಂಡ್ ಬ್ಯಾಟಿಂಗ್ ಅಂದರೆ RCB ಸೆಕೆಂಡ್ ಬ್ಯಾಟಿಂಗ್ನ ಮಾಡ್ತು ಅಂತಿದ್ರೆ, ಅದರಲ್ಲಿ ಜಿತೇಶ್ ಶರ್ಮಾ, ಡೇವಿಡ್ ಅವರು ಫಿನಿಷರ್ ರೋಲ್ನ ಹ್ಯಾಂಡಲ್ ಮಾಡ್ತಾರೆ ಸ್ನೇಹಿತರೆ. ಸೊ ಹಾಗಾಗಿ ಇಲ್ಲಿ ಜಿತೇಶ್ ಶರ್ಮಾ, ಡೇವಿಡ್ ಮೇನ್ ಕಾಂಟ್ರಿಬ್ಯೂಷನ್ ಆಗ್ತಾರೆ ಇನ್ ಕೇಸ್ ಏನಾದರೂ RCB ಚೇಸಿಂಗ್ನ ಮಾಡ್ತು ಅಂತ ಇದ್ದರೆ. ಇನ್ನು RCB ಬೌಲಿಂಗ್ನ ನೋಡೋದಾದರೆ ಸ್ನೇಹಿತರೆ, ನನ್ನ ಪ್ರಕಾರ ಇವತ್ತು ಭುವನೇಶ್ವರ್ ಕುಮಾರ್ ಹಾಗೂ ಯಶ್ ದಯಾಲ್ ಅವರಿಗೆ ಡೆಫಿನೆಟ್ಲಿ ಮಿನಿಮಮ್ 2 to 3 ವಿಕೆಟ್ನ ತೊಗೊತಾರೆ ಸ್ನೇಹಿತರೆ. ಇನ್ ಬೋತ್ ಇನ್ನಿಂಗ್ಸ್ನಲ್ಲೂ ಅಂದರೆ ಫಸ್ಟ್ ಬೌಲಿಂಗ್ ಆಗ್ಬೋದು ಅದು ಸೆಕೆಂಡ್ ಇನ್ನಿಂಗ್ಸ್ನಲ್ಲೂ ಆಗ್ಬೋದು, ಇಬ್ಬರಿಗೂ ವಿಕೆಟ್ ಬೀಳೋ ಚಾನ್ಸಸ್ ಇದೆ. ಬಿಕಾಸ್ ಭುವನೇಶ್ವರ್ ಕುಮಾರ್ ಅವರು ಪವರ್ ಪ್ಲೇ ಹಾಗೂ ಡೆತ್ ಓವರ್ನಲ್ಲಿ ವಿಕೆಟ್ನ ತೊಗೊಳ್ಳುವಂಥ ಎಬಿಲಿಟಿ ಇದೆ. ಹಾಗೂ ಯಶ್ ದಯಾಲ್ ಅವರು ಲಾಸ್ಟ್ ಸೀಸನಲ್ಲಿ ಡೆತ್ ಓವರ್ನ ತುಂಬಾ ಚೆನ್ನಾಗಿ ಮಾಡಿದರು ಸ್ನೇಹಿತರೆ. ಸೊ ಹಾಗಾಗಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಯಶ್ ದಯಾಲ್ ಅವ್ರದ್ದು ರೆಕಾರ್ಡ್ ತುಂಬಾ ಚೆನ್ನಾಗಿದೆ. ಸೊ ಭುವನೇಶ್ವರ್ ಕುಮಾರ್ ಅವರು ಆ್ಯಸ್ ಎ ಬೆಸ್ಟ್ ಬೌಲರ್ ಆಗಿರೋದ್ರಿಂದ ಇವರಿಬ್ಬರದು ಕಾಂಬಿನೇಷನ್ ಆಗಿ ವಿಕೆಟ್ ತೊಗೊಳ್ಳುವಂಥ ಚಾನ್ಸಸ್ ಇದೆ ಸ್ನೇಹಿತರೆ. ಇನ್ನು ಲಿವಿಂಗ್ಸ್ಟೋನ್, ಸುಯೇಶ್ ಶರ್ಮಾ, ಕೃಣಾಲ್ ಪಾಂಡೆ ಇವರು 3 ಜನದಲ್ಲಿ ಯಾರಿಗಾದರೂ ಇಬ್ಬರಿಗೆ 1 ಅಥವಾ 2 ವಿಕೆಟ್ ಬೀಳೋ ಚಾನ್ಸ್ ಇದೆ. ನನ್ನ ಪ್ರಕಾರ ಲಿವಿಂಗ್ಸ್ಟೋನ್ ಅವರು ಇವತ್ತು ಆಲ್ರೌಂಡರ್ ರೋಲ್ನ ಪ್ಲೇ ಮಾಡ್ತಾರೆ ಸ್ನೇಹಿತರೆ. ಸೊ ಹಾಗಾಗಿ ಬೌಲಿಂಗ್ ಹಾಗೂ ಬ್ಯಾಟಿಂಗ್ನಲ್ಲಿ ಎರಡೂ ಕೂಡ ಅವ್ರ ಕಡೆಯಿಂದ ಒಳ್ಳೆ ಪಾಯಿಂಟ್ ಬರೋ ಚಾನ್ಸಸ್ ಇದೆ. ಲಿವಿಂಗ್ಸ್ಟೋನ್ ಆ್ಯಸ್ ಎ ಸ್ಪಿನ್ನರ್ ಆಗಿರೋದ್ರಿಂದ ಸೊ ಮಿನಿಮಮ್ 2 ವಿಕೆಟ್ ಬಿದ್ದೇ ಬೀಳುತ್ತೆ ಸ್ನೇಹಿತರೆ. ಇಫ್ ಏನಾದರೂ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ RCB ಬೌಲ್ ಮಾಡ್ತು ಅಂತಿದ್ರೆ, ಡೆಫಿನೆಟ್ಲಿ ಕೃಣಾಲ್ ಪಾಂಡೆ ಅವರಿಗೆ ವಿಕೆಟ್ ಬೀಳುತ್ತೆ ಸ್ನೇಹಿತರೆ. ಆ್ಯಂಡ್ ಲಿವಿಂಗ್ಸ್ಟೋನ್ ಅವ್ರಿಗೂ ವಿಕೆಟ್ ಬೀಳೋ ಚಾನ್ಸಸ್ ಇದೆ ಸ್ನೇಹಿತರೆ. ಇನ್ನು ಗುಜರಾತ್ ಟೀಮ್ ಅನಾಲಿಸಿಸ್ನ ಮಾಡೋದಾದರೆ ಸ್ನೇಹಿತರೆ, ನನ್ನ ಪ್ರಕಾರ ಬಟ್ಲರ್ ಹಾಗೂ ಗಿಲ್ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಮೋರ್ ದೆನ್ 60 ಹೊಡೆಯುವಂಥ ಚಾನ್ಸಸ್ ಇದೆ ಸ್ನೇಹಿತರೆ. ಇನ್ ಬೋತ್ ಇನ್ನಿಂಗ್ಸ್ನಲ್ಲೂ ಕೂಡ ಅಂದರೆ ಫಸ್ಟ್ ಬ್ಯಾಟಿಂಗ್ ಆಗ್ಬೋದು ಅಥವಾ ಚೇಸಿಂಗ್ನಲ್ಲಿ ಆಗ್ಬೋದು, ಇಬ್ಬರಲ್ಲಿ ಯಾರಾದರೂ ಒಬ್ಬರು ಮೋರ್ ದೆನ್ 60+ ಸ್ಕೋರ್ನ ಮಾಡ್ತಾರೆ ಸ್ನೇಹಿತರೆ. ಬಟ್ಲರ್ ಅವರು ಏನಾದರೂ 30 to 40 ಆವ್ರೇಜ್ ಸ್ಕೋರ್ನ ಸೆಟ್ ಮಾಡಿದ್ರೆ, ಗಿಲ್ ಅವರು ಮೋರ್ ದೆನ್ 60 ಹೊಡೆಯೋ ಚಾನ್ಸ್ ಇದೆ. ಅಥವಾ ಬಟ್ಲರ್ ಅವರೇ ಒಂದು ಯೂಸ್ ಸ್ಕೋರ್ನ ಹೊಡೆಯೋ ಚಾನ್ಸಸ್ ಇದೆ ಸ್ನೇಹಿತರೆ. ಇನ್ನು ರುತ್ಫೋರ್ಡ್ ಅವರು ಕಮ್ಮಿ ಬಾಲ್ನಲ್ಲಿ ಒಂದು ಒಳ್ಳೆ ನಾಕ್ ಆಡುವಂಥ ಚಾನ್ಸಸ್ ಇದೆ. ಆ್ಯಂಡ್ ಗುಡ್ ಪ್ಲೇಯಿಂಗ್ ಅವ್ರ ಕಡೆಯಿಂದ ಬರುತ್ತೆ ಸ್ನೇಹಿತರೆ. ಇನ್ ಕೇಸ್ ಏನಾದರೂ ಫಸ್ಟ್ ಬ್ಯಾಟಿಂಗ್ನ ಗುಜರಾತ್ ಮಾಡ್ತು ಅಂತಿದ್ರೆ, ರುತ್ಫೋರ್ಡ್ ಅವರು ಡೆಫಿನೆಟ್ಲಿ ಮೋರ್ ದೆನ್ 50 ಮಾಡುವಂಥ ಚಾನ್ಸಸ್ ಇದೆ ಸ್ನೇಹಿತರೆ. ಆ್ಯಂಡ್ ಸಾಯಿ ಸುದರ್ಶನ್ ಹಾಗೂ ಶಾರುಖ್ ಖಾನ್ ಅವರು ಬ್ಯಾಟಿಂಗ್ ಸೆಕೆಂಡ್ ಇನ್ ಕೇಸ್ ಏನಾದರೂ ಗುಜರಾತ್ ಚೇಸಿಂಗ್ನ ಮಾಡ್ತು ಅಂತಿದ್ರೆ, ಸಾಯಿ ಸುದರ್ಶನ್
ಶಾರುಖ್ ಖಾನ್ ಕಡೆಯಿಂದ ಒಂದು ಒಳ್ಳೆ ನಾಕ್ ಬರುತ್ತೆ ಸ್ನೇಹಿತರೆ. ಬಿಕಾಸ್ ಚೇಸಿಂಗ್ನಲ್ಲಿ ಶಾರುಖ್ ಖಾನ್ ತುಂಬಾ ಹೆಸರುವಾಸಿಯಾಗಿದ್ದಾರೆ ಆ್ಯಂಡ್ ಸಾಯಿ ಸುದರ್ಶನ್ ತುಂಬಾ ಒಳ್ಳೆ ಫಾರ್ಮ್ನಲ್ಲೇ ಇದ್ದಾರೆ ಸ್ನೇಹಿತರೆ. ಇನ್ ಕೇಸ್ ಏನಾದರೂ ಚೇಸಿಂಗ್ನಾಗ ಗುಜರಾತ್ ಮಾಡ್ತು ಅಂತಿದ್ರೆ ಇಬ್ಬರದು ಕಾಂಟ್ರಿಬ್ಯೂಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಇನ್ನು ಗುಜರಾತ್ನ ಬೌಲಿಂಗ್ ಯೂನಿಟ್ನ ನೋಡೋದಾದರೆ ಸ್ನೇಹಿತರೆ, ಇನ್ ಕೇಸ್ ಏನಾದರೂ ಗುಜರಾತ್ ಫಸ್ಟ್ ಬೌಲಿಂಗ್ನ ಮಾಡ್ತು ಅಂತಿದ್ರೆ ಅದರಲ್ಲಿ ಸಿರಾಜ್ ಹಾಗೂ ರಬಾಡಾಗೆ ವಿಕೆಟ್ ಬೀಳೋ ಚಾನ್ಸಸ್ ಇದೆ ಸ್ನೇಹಿತರೆ. ಮಿನಿಮಮ್ 2 ವಿಕೆಟ್ ಬೀಳುವಂಥ ಚಾನ್ಸ್ ಇದೆ ಸಿರಾಜ್ ಅವರಿಗೆ ಇನ್ ಕೇಸ್ ಏನಾದರೂ ಗುಜರಾತ್ ಫಸ್ಟ್ ಬೌಲಿಂಗ್ನ ಮಾಡ್ತು ಅಂತಿದ್ರೆ. ಇನ್ನು ರಶೀದ್ ಖಾನ್ ಹಾಗೂ ಸಾಯಿ ಕಿಶೋರ್ ಅವರಿಗೆ ವಿಕೆಟ್ ಬೀಳುತ್ತೆ. ಏನಾದರೂ ಗುಜರಾತ್ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಬೌಲ್ನ ಮಾಡ್ತು ಅಂತಿದ್ರೆ ರಶೀದ್ ಖಾನ್ ಹಾಗೂ ಸಾಯಿ ಕಿಶೋರ್ ಅವರಿಗೆ ವಿಕೆಟ್ ಬೀಳುವಂಥ ಚಾನ್ಸ್ ಇದೆ. ಆ್ಯಂಡ್ ರಶೀದ್ ಖಾನ್ ಅವರು ಬ್ಯಾಟಿಂಗ್ ಹಾಗೂ ಬೌಲಿಂಗ್ನಲ್ಲಿ ಎರಡರಲ್ಲೂ ತುಂಬಾ ಗುಡ್ ಪ್ಲೇಯರ್ ಆಗಿದ್ದಾರೆ ಸ್ನೇಹಿತರೆ. ಆ್ಯಂಡ್ ಅದು ಅಲ್ಲದೆ ಸಾಯಿ ಕಿಶೋರ್ ಅವರು ಲಾಸ್ಟ್ 2 ಮ್ಯಾಚ್ನಲ್ಲಿ ವಿಕೆಟ್ನ ತೊಗೊಂಡಿದ್ದಾರೆ. ಆ್ಯಂಡ್ ಸಿರಾಜ್ ಅವರು ಕೂಡ 2-3 ವಿಕೆಟ್ನ ತೊಗೊಂಡಿದ್ದಾರೆ. ಆ್ಯಂಡ್ ರಬಾಡ್ ಅವರು ಒನ್ ಆಫ್ ದ ಬೆಸ್ಟ್ ಬೌಲರ್ ಅಂತಲೇ ಹೇಳ್ಬೋದು. ಒಂದು ಟೈಮಲ್ಲಿ ಟಾಪ್ ಆಫ್ ದ ಟೇಬಲಲ್ಲಿ ಇದ್ದರು ಸ್ನೇಹಿತರೆ. ಆ್ಯಂಡ್ ಇವತ್ತೇನಾದರೂ ರಬಾಡ್ ಅವ್ರ ಕಡೆಯಿಂದ ಅಥವಾ ಸಾಯಿ ಕಿಶೋರ್ ಅವ್ರ ಕಡೆಯಿಂದ ಮೋರ್ ದ್ಯಾನ್ 3 ವಿಕೆಟ್ ಬಿತ್ತು ಅಂತಿದ್ರೆ RCB ಮ್ಯಾಚನ್ನು ಸೋಲೋದು ಚಾನ್ಸಸ್ ಇದೆ ಸ್ನೇಹಿತರೆ. ಸೊ ಹಾಗಾಗೋಕ್ಕೆ ಚಾನ್ಸ್ ಇಲ್ಲ. ಬಿಕಾಸ್ RCB ಅವರಿಗೆ ಹೋಮ್ ಪಿಚ್, ಅದು ಅಲ್ಲದೆ ಚಿನ್ನಸ್ವಾಮಿಯಲ್ಲಿ ತುಂಬಾ ಚೆನ್ನಾಗಿದೆ ರೆಕಾರ್ಡ್ಸ್ ಅವ್ರದ್ದು. ಸೊ ಇಲ್ಲಿ ಮೈನ್ ಬೌಲರ್ ಆಗಿ ಗುಜರಾತ್ ಪರ ನೋಡೋದಾದರೆ ರಬಾಡ ಹಾಗೂ ರಶೀದ್ ಖಾನ್ ಅವರು ಮೈನ್ ಬೌಲರ್ ಆಗ್ತಾರೆ ಸ್ನೇಹಿತರೆ. ಡ್ರೀಮ್ 11 ಟೀಮ್ನ ನೋಡೋದಾದರೆ ಸ್ನೇಹಿತರೆ, ಇಲ್ಲಿ ಶೋ ಆಗ್ತಿರುವಂತಹ ಮೊದಲನೇ ಟೀಮ್ನ ನೋಡ್ಬೋದು ಸ್ನೇಹಿತರೆ. ಇಲ್ಲಿ ಬಟ್ಲರ್ ಅವರು ಇದ್ದಾರೆ, ಪಿಲ್ ಸಾಲ್ಟ್, ವಿರಾಟ್ ಕೊಹ್ಲಿ, ಪಟಿದಾರ್, ಶುಭಮ್ ಗಿಲ್, ರುತ್ಫೋರ್ಡ್, ಲಿವಿಂಗ್ಸ್ಟೋನ್, ಭುವನೇಶ್ವರ್ ಕುಮಾರ್, ರಬಾಡ, ರಶೀದ್ ಖಾನ್, ಯಶ್ದಲ್ ಅವ್ರನ್ನ ತೊಗೊಂಡಿದ್ದೀನಿ ಸ್ನೇಹಿತರೆ. ಇಲ್ಲಿ ಬಟ್ಲರ್ ಹಾಗೂ ಪಟಿದಾರ್ ಅವ್ರನ್ನ ಕ್ಯಾಪ್ಟನ್ ಹಾಗೂ ವೈಸ್ ಕ್ಯಾಪ್ಟನ್ ಆಗಿ ಮಾಡಿದ್ದೀನಿ. ರೀಸನ್ ಏನಪ್ಪ ಅಂತ ಹೇಳಿದ್ರೆ, ಇನ್ ಕೇಸ್ ಏನಾದರೂ ಫಸ್ಟ್ ಬ್ಯಾಟಿಂಗ್ನ ಗುಜರಾತ್ ಮಾಡ್ತು ಅಂತಿದ್ರೆ ಅದರಲ್ಲಿ ಮೇನ್ ಕಾಂಟ್ರಿಬ್ಯೂಷನ್ ಗಿಲ್ ಹಾಗೂ ಬಟ್ಲರ್ ಇಬ್ಬರಲ್ಲಿ ಯಾರೊಬ್ಬರು 50 ಅಥವಾ 60 ಎಬೋ ಸ್ಕೋರ್ನ ಮಾಡ್ತಾರೆ ಸ್ನೇಹಿತರೆ. ಇನ್ನು ವಿಡೋಡರ್ನಲ್ಲಿ ಬರುವಂಥ ರುತ್ಫೋರ್ಡ್ ಕಡೆಯಿಂದ ನಾನು ಮುಂಚೆನೇ ಹೇಳಿದೆ, ಅವ್ರ ಕಡೆಯಿಂದ ಒಂದು ಕಮ್ಮಿ ಬಾಲಲ್ಲಿ ಒಂದು ಬಿಗ್ ಇನ್ನಿಂಗ್ಸ್ ಬಂತು ಅಂತಿದ್ರೆ ಪಾಯಿಂಟ್ ಹಿಟ್ ಆಗುತ್ತೆ ಸ್ನೇಹಿತರೆ. ಇನ್ನು ಚೇಸಿಂಗ್ ಮಾಡುವಂಥ ಟೈಮ್ನಲ್ಲಿ ಪಿಲ್ ಸಾಲ್ಟ್ ಹಾಗೂ ವಿರಾಟ್ ಕೊಹ್ಲಿ ಇಬ್ಬರಲ್ಲಿ ಯಾರಾದರೂ ಒಂದು ಸೆಟ್ಟಾಗಿ ಆ್ಯಾವ್ರೇಜ್ 40 ಸ್ಕೋರ್ನ ಹೊಡೆದು ಅಂದರೆ ನೆಕ್ಸ್ಟು ಕ್ಯಾಪ್ಟನ್ ಆದಂಥ ಪಟಿದಾರ್ ಅವರು ಬಂದು ಮ್ಯಾಚನ್ನು ಕೊನೆ ತನಕ ತೊಗೊಂಡೋದ್ರು ಅಂತ ಹೇಳಿದ್ರೆ ಸ್ನೇಹಿತರೆ, ಇವರಿಗೆ ಡೆಫಿನೆಟ್ಲಿ ಪಾಯಿಂಟ್ ಬಂದೇ ಬರುತ್ತೆ. ಸೊ ಬಟ್ಟರ್ ಹಾಗೂ ಪಟಿದಾರ್ದು ಕಾಂಟ್ರಿಬ್ಯೂಷನ್ ಅಥವಾ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಅದು ಅಲ್ಲದೆ ಲಿವಿಂಗ್ಸ್ಟೋನ್ ಅವರು, ನಾನು ಮುಂಚೆನೇ ಹೇಳಿದ್ದೀನಿ, ಲಿವಿಂಗ್ಸ್ಟೋನ್ ಅವರು ಇವತ್ತು ಆ್ಯಸ್ ಎ ಆಲ್ರೌಂಡರ್ ಪ್ಲೇನ ಇವತ್ತು ಪ್ಲೇ ಮಾಡ್ತಾರೆ ಸ್ನೇಹಿತರೆ. ಇನ್ನು ಭುವನೇಶ್ವರ್ ಕುಮಾರ್ ಅವರು ಡೆಫಿನೆಟ್ಲಿ ವಿಕೆಟ್ನ ತೊಗೊತಾರೆ. ಇನ್ನು ರಬಾಡ್ ಅವರು ಡೆಫಿನೆಟ್ಲಿ ತೊಗೊತಾರೆ. ರಶೀದ್ ಖಾನ್ ಅವ್ರನ್ನ ತೊಗೊಂಡಿರೋ ರೀಸನ್ ಅಪ್ ಅಂತ ಹೇಳಿದ್ರೆ, ಗುಜರಾತ್ಗೆ ಬ್ಯಾಟಿಂಗಿಗೆ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ ಸ್ನೇಹಿತರೆ. ಆ್ಯಸ್ ಎ ಫಿನಿಷರ್ ಅವರಿಗೆ ಇವರು ಹಾಗೂ ತಿವಾಟಿ ಅವರು. ಇನ್ನು ಯಶ್ದಲ್ ಅವರು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಾಯಿಂಟ್ನ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಆ್ಯಂಡ್ ಎಕಾನಮಿ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸ್ನೇಹಿತರೆ. ಓವರಾಲ್ನ ಟೀಮ್ನ ನೀವು ನೋಡ್ಕೊತೀರಿ ತುಂಬಾ ಈಕ್ವಲ್ ಆಗಿದೆ. ಆ್ಯಂಡ್ ಇಲ್ಲಿ ಏನು ಸ್ಕಿಪ್ ಮಾಡೋಕ್ಕೆ ನೆಸೆಸಿಟಿನೇ ಇಲ್ಲ ಸ್ನೇಹಿತರೆ. ನೀವು ಇಲ್ಲಿ ಸ್ಕಿಪ್ ಮಾಡಬೇಕಂತಿದ್ರೆ ನೀವು ಪಿಲ್ ಸಾಲ್ಟ್ ಅವ್ರನ್ನ ಸ್ಕಿಪ್ ಮಾಡಿ ಟಿನ್ ಡೇವಿಡ್ ಅವ್ರನ್ನ ಕೂಡ ಚೂಸ್ ಮಾಡ್ಕೋಬೋದು ಅಥವಾ ಪಡಿಕಲ್ ಅವ್ರನ್ನ ಚೂಸ್ ಮಾಡ್ಕೋಬೋದು ಸ್ನೇಹಿತರೆ. ಬಟ್ ವಿರಾಟ್ ಕೊಹ್ಲಿ ಇಸ್ ದ ಬೆಸ್ಟ್ ಪಿಕ್ ಅಂತ ಹೇಳ್ಬೋದು ಫಾರ್ ಚಿನ್ನಸ್ವಾಮಿ ಸ್ಟೇಡಿಯಂ. ಇರುವಂಥ ಎರಡನೇ ಟೀಮ್ನ ನೋಡ್ಬೋದು ಸ್ನೇಹಿತರೆ. ಇಲ್ಲಿ ಪಿಲ್ ಸಾಲ್ಟ್, ಪಟಿದಾರ್, ಪಡಿಕಲ್, ರುತ್ಫೋರ್ಡ್, ಸುದರ್ಶನ್, ಲಿವಿಂಗ್ಸ್ಟೋನ್ ಹಾಗೂ ಶಾರುಖ್ ಖಾನ್, ಕೃಣಾಲ್ ಪಾಂಡ್ಯ, ಭುವನೇಶ್ವರ್ ಕುಮಾರ್, ರಶೀದ್ ಖಾನ್ ಹಾಗೂ ಸಿರಾಜ್ ಅವ್ರನ್ನ ತೊಗೊಂಡಿದ್ದೀನಿ ಸ್ನೇಹಿತರೆ. ಇಲ್ಲಿ ಮೈನ್ ರೀಸನ್ ಏನಪ್ಪ ಅಂತ ಹೇಳಿದ್ರೆ, ಇನ್ ಕೇಸ್ ಏನಾದರೂ ಟಾಸ್ನ ಗೆದ್ದು RCB ಚೇಸಿಂಗ್ನ ತೊಗೊಂತು ಅಂತ ಹೇಳ್ಕೊಳ್ಳಿ ಸ್ನೇಹಿತರೆ. ಫಸ್ಟ್ ಬ್ಯಾಟಿಂಗ್ ಮಾಡುವಂಥ ನಮ್ಮ ಗುಜರಾತ್ ಏನಿದೆ ಅದರಲ್ಲಿ ಬಟ್ಲರ್ ಹಾಗೂ ಶುಭಮ್ ಗಿಲ್ ಆ್ಯಾವ್ರೇಜ್ 20 to 30 ಹೊಡೆದು ಅಥವಾ ಶುಭಮ್ ಗಿಲ್ ಅವರು ಬೇಗನೆ ಔಟ್ ಆದರು. ನೆಕ್ಸ್ಟ್ ಬರುವಂಥ ಸಾಯಿ ಸುದರ್ಶನ್ ಅವರು ಪ್ರೀವಿಯಸ್ ಮ್ಯಾಚಸಲ್ಲಿ 2 ಮ್ಯಾಚಸ್ನಲ್ಲೂ ಕೂಡ ಸ್ಕೋರ್ನ ಮಾಡಿದ್ದಾರೆ ಸ್ನೇಹಿತರೆ. ಸೊ ಅವರು ಹಾಗೂ ರುತ್ಫೋರ್ಡ್ ಕಡೆಯಿಂದ ಏನಾದರೂ ಆ್ಯಾವ್ರೇಜ್ 40 to 40 ಸ್ಕೋರ್ ಬಂದರೆ ಸ್ನೇಹಿತರೆ ಪಾಯಿಂಟ್ ಬರೋದು ಚಾನ್ಸ್ ಇರುತ್ತೆ. ಆ್ಯಂಡ್ ಶಾರುಖ್ ಖಾನ್ ಅವರು ಡೆಫಿನೆಟ್ಲಿ ಇವತ್ತು ಫಿನಿಷರ್ ರೋಲ್ನ ಅಥವಾ ಇಂಪ್ಯಾಕ್ಟ್ ಬೇರ್ ಆಗಿ ಬರ್ತಾರೆ ಸ್ನೇಹಿತರೆ. ಆ್ಯಂಡ್ ಇಲ್ಲಿ ರಶೀದ್ ಖಾನ್, ಇಲ್ಲಿ ರಶೀದ್ ಖಾನ್ ಅವರು ಇನ್ ಕೇಸ್ ಏನಾದರೂ RCB ಫಸ್ಟ್ ಬ್ಯಾಟಿಂಗ್ನ ಮಾಡ್ತಂದರೆ ಗುಜರಾತ್ ಸೆಕೆಂಡ್ ಬ್ಯಾಟಿಂಗ್ ಮಾಡುವಾಗ ರಶೀದ್ ಖಾನ್ ಅವ್ರದ್ದು ಇಂಪಾರ್ಟೆನ್ಸ್ ತುಂಬಾ ಆಗುತ್ತೆ ಸ್ನೇಹಿತರೆ. ಬಿಕಾಸ್ ಎಷ್ಟೋ ಮ್ಯಾಚ್ನ ಒಬ್ಬರೇ ನಿಂತು ಮ್ಯಾಚ್ನ ಗೆಲ್ಲಿಸಿದ್ದಾರೆ ಸ್ನೇಹಿತರೆ. ಇನ್ನು ಸಿರಾಜ್ ಅವರಿಗೆ ಏನಕ್ಕೆ ಇಲ್ಲಿ ಟೀಮ್ನಲ್ಲಿ ಆಡಿಸಿದ್ದೀರಿ ಅಂತ ಹೇಳಿದ್ರೆ, ಸಿರಾಜ್ ಅವರಿಗೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಒಂದು 2-3 ಮ್ಯಾಚ್ ತುಂಬಾ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ. ಮೋರ್ ದೆನ್ 5 ವಿಕೆಟ್ನ ತೊಗೊಂಡಿದ್ದಾರೆ ಸ್ನೇಹಿತರೆ. ಸೊ ಹಾಗಾಗಿ ಇಲ್ಲಿ ಸಿರಾಜ್ ಅವ್ರನ್ನ ತೊಗೊಂಡಿದ್ದೀನಿ. ಇಲ್ಲಿ ಲಿವಿಂಗ್ಸ್ಟೋನ್ ಹಾಗೂ ಭುವನೇಶ್ವರ್ನ ಕ್ಯಾಪ್ಟನ್ ಹಾಗೂ ವೈಸ್ ಕ್ಯಾಪ್ಟನ್ ಮಾಡಿದ್ದೀನಿ. ರೀಸನ್ ಏನಪ್ಪ ಅಂತ ಹೇಳಿದ್ರೆ, ಲಿವಿಂಗ್ಸ್ಟೋನ್ ಅವರು ಮಿಡ್ ಆರ್ಡರ್ನಲ್ಲಿ ಬಂದು ಏನಾದರೂ ಚೇಸಿಂಗ್ ಯೂನಿಟ್ಗೆ ಬಂದಾಗ RCB ಫಸ್ಟ್ ಬ್ಯಾಟಿಂಗ್ ಮಾಡುವಂಥ ವಿರಾಟ್ ಕೊಹ್ಲಿ ಹಾಗೂ ಪಿಲ್ ಸಾಲ್ಟ್ ಇವರಿಬ್ಬರು ಕಾಂಬಿನೇಷನಲ್ಲಿ ಒಂದು 60 ಸ್ಕೋರ್ ಬಂದು ವಿರಾಟ್ ಕೊಹ್ಲಿ ಬೇಗನೆ ಔಟಾಗಿ ಪಿಲ್ ಸಾಲ್ಟ್ ಎಬವ್ 50ನ ಹೊಡೆದ್ರೆ ನೆಕ್ಸ್ಟ್ ಪಟಿದಾರ್ ಹಾಗೂ ಪಡಿಕಲ್ ಆ ರೋಲ್ನ ಕಂಟಿನ್ಯೂ ಮಾಡ್ತಾರೆ ಸ್ನೇಹಿತರೆ. ಇನ್ನು ಫಿನಿಷರ್ ರೋಲ್ಗೆ ಬಂದರೆ ಲಿವಿಂಗ್ಸ್ಟೋನ್ ಹಾಗೂ ಟಿನ್ ಡೇವಿಡ್ ಅವರಿದ್ದಾರೆ. ಸೊ ಇಲ್ಲಿ ನಾನು ಲಿವಿಂಗ್ಸ್ಟೋನ್ ಅವ್ರನ್ನ ಚೂಸ್ ಮಾಡಿದ್ದೀನಿ ಸ್ನೇಹಿತರೆ. ಇಲ್ಲಿ ಭುವನೇಶ್ವರ್ ಹಾಗೂ ಲಿವಿಂಗ್ಸ್ಟೋನ್ದು ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಬಿಕಾಸ್ ಭುವನೇಶ್ವರ್ ಅವರು ಪವರ್ ಪ್ಲೇನಲ್ಲಿ ವಿಕೆಟ್ ತೊಗೊಳ್ಳುವಂಥ ಎಬಿಲಿಟಿ ಇದೆ ಸ್ನೇಹಿತರೆ. ಡೆಫಿನೆಟ್ಲಿ ಪವರ್ ಪ್ಲೇಲಿ ವಿಕೆಟ್ನ ತೊಗೊಳ್ತಾರೆ, ಅದರಲ್ಲಿ ಡೌಟೇ ಬೇಡ. ಆ್ಯಂಡ್ ಲಿವಿಂಗ್ಸ್ಟೋನ್ ಅವರು ಇವತ್ತು ಫಿನಿಷರ್ ರೋಲ್ನ ನಿಭಾಯಿಸ್ತಾರೆ ಅನ್ನೋ ನಂಬಿಕೆ ನನಗಿದೆ. ಬಿಕಾಸ್ ಪ್ರೀವಿಯಸ್ ಮ್ಯಾಚಸ್ನಲ್ಲಿ ಯಾವುದೇ ಪರ್ಫಾರ್ಮೆನ್ಸ್ ಬಂದಿಲ್ಲ, ಒಂದು ವಿಕೆಟ್ನ ತೊಗೊಂಡಿದ್ರು ಅಷ್ಟೇ ಸ್ನೇಹಿತರೆ. ಸೊ ಇವತ್ತು ಮ್ಯಾಚ್ನಲ್ಲಿ ವಿಕೆಟ್ ಕೂಡ ತೊಗೋಬೋದು, ಒಂದು ಒಳ್ಳೆ ಸ್ಕೋರ್ನ ಕೂಡ ಆಡ್ಬೋದು ಸ್ನೇಹಿತರೆ.
ಹೋಗ್ತಿರುವಂತಹ ಮೂರನೇ ಟೀಮ್ನ ನೋಡ್ಬೋದು ಸ್ನೇಹಿತರೆ. ಇಲ್ಲಿ 70% ನಾನು RCB ಪ್ಲೇಯರ್ಸ್ ಅವ್ರನ್ನೇ ತೊಗೊಂಡಿದ್ದೀನಿ ಸ್ನೇಹಿತರೆ. ಇಲ್ಲಿ ಬಟ್ಲರ್ ಅವರಿದ್ದಾರೆ, ಪಿಲ್ಸಾಲ್ಡ್, ವಿರಾಟ್ ಕೊಹ್ಲಿ, ಪಟಿದಾರ್, ರುತ್ಫೋರ್ಡ್, ಲಿವಿಂಗ್ಸ್ಟೋನ್, ಶಾರುಖ್ ಖಾನ್, ಭುವನೇಶ್ವರ್ ಕುಮಾರ್, ಯಶ್ ದಯಾಲ್, ಸುಯೇಶ್ ಶರ್ಮಾ, ರಬಡ್ ಅವ್ರನ್ನ ತೊಗೊಂಡಿದ್ದೀನಿ ಸ್ನೇಹಿತರೆ. ಇಲ್ಲಿ ವಿರಾಟ್ ಕೊಹ್ಲಿ ಹಾಗೂ ಭುವನೇಶ್ವರ್ ಕುಮಾರ್ ಅವ್ರನ್ನ ಕ್ಯಾಪ್ಟನ್ ಹಾಗೂ ವೈಸ್ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ. ರೀಸನ್ ಏನಪ್ಪ ಅಂತ ಹೇಳಿದ್ರೆ, ಇನ್ ಕೇಸ್ ಏನಾದರೂ ಫಸ್ಟ್ ಬ್ಯಾಟಿಂಗ್ RCB ಮಾಡ್ತು ಅಂತ ಇಟ್ಕೊಳ್ಳಿ ಸ್ನೇಹಿತರೆ. ಡೆಫಿನೆಟ್ಲಿ RCB ಮಾಡಲ್ಲ, ಅವರು ಚೇಸಿಂಗ್ನ ತೊಗೊಳ್ಳೋದು ಸ್ನೇಹಿತರೆ. ಇನ್ ಕೇಸ್ ಅಥವಾ ಟೋಟಲಾಗಿ ಈ ಮ್ಯಾಚ್ನ RCB ಗೆಲ್ತು ಅಂತಲೇ ಅಂದ್ಕೊಳ್ಳಿ ನೀವು. ಇದರಲ್ಲಿ ಪಿಲ್ಸಾಲ್ಡ್, ವಿರಾಟ್ ಕೊಹ್ಲಿ ಆ್ಯಸ್ ಎ ಓಪನರ್ ಇವರು ಪಾರ್ಟ್ನರ್ಶಿಪ್ನಲ್ಲಿ ಒಂದು 50 to 70 ಸ್ಕೋರ್ ಪಾರ್ಟ್ನರ್ಶಿಪ್ಪು ಬಂತು ಅಂತ ಇಟ್ಕೊಳ್ಳಿ ಸ್ನೇಹಿತರೆ. ಪಿಲ್ಸಾಲ್ಟ್ ಅವರು ಬೇಗನೆ ಔಟ್ ಆದರೆ ಆ್ಯಸ್ ಎ ಕ್ಯಾಪ್ಟನ್ ಆಗಿ ಮಾಡಿರುವಂಥ ವಿರಾಟ್ ಕೊಹ್ಲಿ ಅವರು ಏನಾದರೂ ಮೋರ್ ದೆನ್ 50 ಸ್ಕೋರ್ನ ಹೊಡೆದ್ರೆ, ಬಿಕಾಸ್ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ರೆಕಾರ್ಡ್ಸ್ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ವಿರಾಟ್ ಕೊಹ್ಲಿ ಅವ್ರದ್ದು. ಸೊ ಆ ಬೇಸ್ ಮೇಲೆ ಹೇಳ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಕ್ಯಾಪ್ಟನ್ ಆಗಿ ಬರುವಂಥ ಪಟಿದಾರ್ ಅವರು ಏನಾದರೂ ಒಂದು 30 ಸ್ಕೋರ್ನ ಹೊಡೆದ್ರೆ, ನೆಕ್ಸ್ಟ್ ಬೌಲಿಂಗ್ ವಿಷಯಕ್ಕೆ ಬರೋದಾದರೆ ಯಶ್ ದಯಾಲ್ ಡೆತ್ ಓವರ್ಲಿ ಸ್ಪೆಷಲಿಸ್ಟ್ ಆಗಿದ್ದಾರೆ. ಆ್ಯಂಡ್ ಭುವನೇಶ್ವರ್ ಅವರು ಆ್ಯಸ್ ಎ ಸ್ವಿಂಗ್ ಕಿಂಗ್ ಪವರ್ ಪ್ಲೇನಲ್ಲಿ ವಿಕೆಟ್ ಡೆಫಿನೆಟ್ಲಿ 2-3 ವಿಕೆಟ್ನ ಎತ್ತಾಕೊಂಡಿದ್ದಾರೆ ಸ್ನೇಹಿತರೆ, ಡೌಟೇ ಬೇಡ. ಇನ್ ಕೇಸ್ ಏನಾದರೂ ಡೆತ್ ಓವರ್ನಲ್ಲೂ ಕೂಡ ಅವರೇ ಬಂದರೆ ಡೆಫಿನೆಟ್ಲಿ ಮೋರ್ ದೆನ್ 4 ವಿಕೆಟ್ ತೊಗೊಳ್ಳುವಂಥ ಚಾನ್ಸಸ್ ಇದೆ ಸ್ನೇಹಿತರೆ. ಇನ್ನು ಸುಯೇಶ್ ಶರ್ಮಾ ಅವರು ಲಾಸ್ಟ್ ಮ್ಯಾಚಸ್ನಲ್ಲಿ ವಿಕೆಟ್ನ ತೊಗೊಂಡಿದ್ರು. ಸೊ ಅದಕ್ಕೋಸ್ಕರ ಈ ಟೀಮ್ನಲ್ಲಿ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಇನ್ನು ಶಾರುಖ್ ಖಾನ್, ರಬಡ ಇಬ್ಬರೂ ಕೂಡ ಬೌಲಿಂಗ್ನಲ್ಲಿ ತುಂಬಾ ಸ್ಟ್ರಾಂಗ್ ಇದ್ದಾರೆ. ಆ್ಯಂಡ್ ರಬಡ್ ಅವರು ಮೇನ್ ಬೌಲರ್ ಆಗ್ತಾರೆ ಸ್ನೇಹಿತರೆ ಗುಜರಾತ್ ಪರ. ಸೊ ಇಲ್ಲಿ ಓವರಾಲ್ ಆಗಿ ನೋಡ್ತು ಅಂದರೆ ಇದು RCB ಫೇವರ್ ಟೀಮೇ ಸ್ನೇಹಿತರೆ. ಇನ್ನು ರುತ್ಫೋರ್ಡ್, ಬಟ್ಲರ್ ಇಬ್ಬರು ಏನಾದರೂ 30 ಸ್ಕೋರ್ನ ಹೊಡೆದ್ರೆ ಇಲ್ಲಿ ನಾವು ಮಾಡಿರುವಂಥ ಟೀಮ್ ಏನಿದೆ ಡೆಫಿನೆಟ್ಲಿ ಗ್ರ್ಯಾಂಡಿಂಗ್ನಲ್ಲಿ ಹಿಟ್ಟಾಗುತ್ತೆ ಸ್ನೇಹಿತರೆ. ಒಂದು ತಲೆಯಲ್ಲಿ ಇಟ್ಕೊಳ್ಳಿ ನೀವು, 1 ಕೋಟಿ ಬರಬೇಕು, 3 ಕೋಟಿ ಬರಬೇಕು ಅಂತ ತುಂಬ ಜನ ಟೀಮ್ ಮಾಡ್ತೀರಾ. ಡೆಫಿನೆಟ್ಲಿ ಹಂಗೆ ಆಗಲ್ಲ ಸ್ನೇಹಿತರೆ. ಸ್ಮಾಲ್ ಲೀಗ್ ಅಂದರೆ ಹೆಡ್ ಟು ಹೆಡ್ ಆಡುವಂಥ ಲೀಗ್ಗಳಿಗೆ ಜಾಯ್ನ್ ಆಗಿ, ಡೆಫಿನೆಟ್ಲಿ ನಿಮಗೆ ಲಾಸ್ ಆಗಲ್ಲ, ದುಡ್ಡು ಬರುತ್ತೆ ಸ್ನೇಹಿತರೆ. ಹೆಡ್ ಟು ಹೆಡ್ ಇರುವಂಥ ಲೀಗ್ಗಳಿಗೆ ಆಡಿ, ಅಂದರೆ ಒಬ್ಬರು ಅಥವಾ ಇಬ್ಬರು ಇರುವಂಥ ಲೀಗ್ಗಳಿಗೆ ಜಾಯ್ನ್ ಆಗಿ ಸ್ನೇಹಿತರೆ. ಇವತ್ತಿನ ಮ್ಯಾಚಿಗೆ ಟಾಸ್ ಹಾಗೂ ಮ್ಯಾಚ್ ಪ್ರಿಡಿಕ್ಷನ್ನ ನೋಡೋದಾದರೆ ಸ್ನೇಹಿತರೆ, ಇವತ್ತಿನ ಟಾಸ್ನ RCB ಗೆಲ್ತಾರೆ, ಬೌಲ್ನ ಚೂಸ್ ಮಾಡ್ತಾರೆ ಸ್ನೇಹಿತರೆ. ಆ್ಯಂಡ್ ಮ್ಯಾಚ್ನ RCBನೇ ಗೆಲ್ತಾರೆ ಸ್ನೇಹಿತರೆ. ಆ್ಯಂಡ್ ಇವತ್ತು RCB ಫ್ಯಾನ್ಸ್ಗೆ ಒಂದು ಒಳ್ಳೆ ಮ್ಯಾಚನ್ನು ನೋಡೋಕ್ಕೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಬಿಕಾಸ್ RCB ಮ್ಯಾಚು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇರೋದ್ರಿಂದ ಸೊ ಫ್ಯಾನ್ಸ್ಗಂತೂ ತುಂಬಾ ಖುಷಿಯಾಗಿರುತ್ತೆ. ಆ್ಯಂಡ್ ಇವತ್ತಿನ ಮ್ಯಾಚ್ನ RCB ಗೆಲ್ಲೋದಕ್ಕೆ ರೀಸನ್ ಏನಪ್ಪ ಅಂತ ಹೇಳಿದ್ರೆ, ಓಮ್ ಪಿಚ್ ಆಗಿರೋದ್ರಿಂದ RCBಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ಶೋ ಆಗ್ತಿರುವಂಥ 4ನೇ ಟೀಮ್ನ ನೋಡ್ಬೋದು. ಇಲ್ಲಿ ಬಟ್ಲರ್ ಅವರಿದ್ದಾರೆ, ಪಿಲ್ಸಾಲ್ಟ್, ಪಟಿದಾರ್, ಗಿಲ್, ಪಡಿಕಲ್, ರುತ್ಫೋರ್ಡ್, ಸುದರ್ಶನ್, ಶಾರುಖ್ ಖಾನ್, ಕೃಣಾಲ್ ಪಾಂಡ್ಯ, ಆ್ಯಸಲ್ವುಡ್ ಹಾಗೂ ರಶೀದ್ ಖಾನ್ ಅವ್ರನ್ನ ತೊಗೊಂಡಿದ್ದೀನಿ ಸ್ನೇಹಿತರೆ. ಇಲ್ಲಿ ಬಟ್ಲರ್ ಹಾಗೂ ಪಿಲ್ಸಾಲ್ಟ್ ಅವ್ರನ್ನ ಕ್ಯಾಪ್ಟನ್ ಹಾಗೂ ವೈಸ್ ಕ್ಯಾಪ್ಟನ್ ಆಗಿ ಮಾಡಿದ್ದೀನಿ. ರೀಸನ್ ಏನಪ್ಪ ಅಂತ ಹೇಳಿದ್ರೆ, ಪವರ್ ಪ್ಲೇನಲ್ಲಿ ಬರುವಂಥ ಪಿಲ್ಸಾಲ್ಟ್, ಮಿಡ್ ಆರ್ಡರ್ನಲ್ಲಿ ಬರುವಂಥ ಬಟ್ಲರ್ ಇಬ್ಬರೂ ಕೂಡ ಬಿಗ್ ಹಿಟ್ ಹೊಡೆಯುವಂಥ ಎಬಿಲಿಟಿ ಇದೆ. ಆ್ಯಂಡ್ ಈಗ ಪ್ರೀವಿಯಸ್ ಮ್ಯಾಚಸ್ನಲ್ಲಿ ನೋಡೋದಾದರೆ ಇಬ್ಬರೂ ಕೂಡ ಒಳ್ಳೆ ಫಾರ್ಮ್ನಲ್ಲಿ ಇದ್ದಾರೆ ಸ್ನೇಹಿತರೆ. ಸೊ ಬಟ್ಲರ್ ಅವ್ರ ಕಡೆಯಿಂದ ಗುಜರಾತ್ಗೆ ಒಂದು ಒಳ್ಳೆ ಬಿಗ್ ಇನ್ನಿಂಗ್ಸ್ ಬರ್ಬೋದು. ಆ್ಯಸ್ ಎ ಓಪನರ್ ಆಗಿ ಪಿಲ್ಸಾಲ್ಟ್ ಏನಾದರೂ ಮೋರ್ ದೆನ್ 50 ಹೊಡಿತು ಅಂತಿದ್ರೆ ಸ್ನೇಹಿತರೆ, ಡೆಫಿನೆಟ್ಲಿ ಅವರು 50 ಕ್ರಾಸ್ ಆದರು ಅಂದರೆ ಡೆಫಿನೆಟ್ಲಿ 70 to 80 ಹೊಡಿತಾರೆ ಸ್ನೇಹಿತರೆ. ಇನ್ನು ಮಿಡ್ ಆರ್ಡರ್ನಲ್ಲಿ ಬರುವಂಥ ಪಟಿದಾರ್, ರುತ್ಫೋರ್ಡ್, ಸಾಯಿ ಸುದರ್ಶನ್ ಇವರು ಮೇನ್ ಕಾಂಟ್ರಿಬ್ಯೂಷನ್ ಆಗ್ತಾರೆ. ಸೊ ನನ್ನ ಪ್ರಕಾರ ಇಲ್ಲಿ ಸಾಯಿ ಸುದರ್ಶನ್ಗಿಂತ ರುತ್ಫೋರ್ಡ್ ಅವರು ಇವತ್ತು ಹೀರೋ ಆಗೋ ಚಾನ್ಸಸ್ ಇದೆ ಸ್ನೇಹಿತರೆ. ಆ್ಯಂಡ್ ಆಲ್ರೌಂಡ್ ವಿಷಯಕ್ಕೆ ಬರೋದಾದರೆ ಕೃಣಾಲ್ ಪಾಂಡ್ಯ ಅವ್ರನ್ನ ತೊಗೊಂಡಿದ್ದೀನಿ, ಶಾರುಖ್ ಖಾನ್ ಅವ್ರನ್ನ ತೊಗೊಂಡಿದ್ದೀನಿ. ಶಾರುಖ್ ಖಾನ್ ಅವ್ರದ್ದು ಪ್ರೀವಿಯಸ್ ಮ್ಯಾಚಸ್ನಲ್ಲಿ ಯಾವುದೇ ಥರದ ಪರ್ಫಾರ್ಮೆನ್ಸ್ ಬಂದಿಲ್ಲ, ಬಟ್ ಇವತ್ತು ಅವ್ರ ಕಡೆಯಿಂದ ಒಂದು ಒಳ್ಳೆ ಇನ್ನಿಂಗ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಸ್ನೇಹಿತರೆ. ಆ್ಯಸಲ್ವುಡ್, ರಶೀದ್ ಖಾನ್ ಅವರಿದ್ದಾರೆ. ಆ್ಯಸಲ್ವುಡ್ ಅವರು ಲಾಸ್ಟ್ ಮ್ಯಾಚಸ್ನಲ್ಲಿ ಒಳ್ಳೆ ವಿಕೆಟ್ನ ತೊಗೊಂಡಿದ್ರು, ಬಟ್ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅಂಥ ರೆಕಾರ್ಡ್ಸ್ ಇಲ್ಲ ಸ್ನೇಹಿತರೆ ಆ್ಯಸಲ್ವುಡ್ ಅವ್ರದ್ದು. ಬಟ್ ಅವ್ರ ಪ್ಲೇಸ್ಗೆ ಭುವನೇಶ್ವರ್ ಕುಮಾರ್, ಯಶ್ ದಯಾಲ್ ಅವರು, ಸುಯೇಶ್ ಶರ್ಮಾ ಇರೋದ್ರಿಂದ ಸೊ ಅವರ ಚಾನ್ಸ್ನ ತೊಗೊತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಇಲ್ಲಿ ಓವರಾಲ್ ಆಗಿ ಟೀಮ್ನ ನೋಡ್ತಂದರೆ ಇದು ಈಕ್ವಲ್ ಆಗಿ ತೊಗೊಂಡಿದ್ದೀನಿ, ಬಟ್ ಇಲ್ಲಿ ಗುಜರಾತ್ ಅವ್ರಿಗೆ ಪ್ರಿಫರೆನ್ಸ್ನ ಕೊಟ್ಟಿದ್ದೀನಿ ಸ್ನೇಹಿತರೆ. ಇಲ್ಲಿ ಶೋ ಆಗ್ತಿರುವಂಥ ಕೊನೆಯ ಟೀಮ್ನ ನೋಡ್ಬೋದು. ಜಿತೇಶ್ ಶರ್ಮಾ, ವಿರಾಟ್ ಕೊಹ್ಲಿ, ಪಟಿದಾರ್, ಗಿಲ್, ಪಡಿಕಲ್, ಸುದರ್ಶನ್, ಲಿವಿಂಗ್ಸ್ಟೋನ್, ಶಾರುಖ್ ಖಾನ್, ಪಾಂಡ್ಯ, ಸಿರಾಜ್, ದಯಾಲ್ ಅವ್ರನ್ನ ತೊಗೊಂಡಿದ್ದೀನಿ ಸ್ನೇಹಿತರೆ. ಇಲ್ಲಿ ರೀಸನ್ ಏನಪ್ಪ ಅಂತ ಹೇಳಿದ್ರೆ, ಇನ್ ಕೇಸ್ ಏನಾದರೂ ಟಾಸ್ನ ಗೆದ್ದು RCB ಚೇಸಿಂಗ್ನ ತೊಗೊಂಡು ಅಂತ ಇಟ್ಕೊಳ್ಳಿ ಸ್ನೇಹಿತರೆ. ಚೇಸಿಂಗ್ನ ತೊಗೊಂಡಾಗ ಗುಜರಾತ್ನಲ್ಲಿ ಬಟ್ಲರ್ ಅವರು ಒಂದು ಆ್ಯಾವ್ರೇಜ್ 30 ಅಥವಾ 20 ಹೊಡೆದು ಔಟ್ ಆದರೆ, ಗಿಲ್ ಆ್ಯಸ್ ಎ ಕ್ಯಾಪ್ಟನ್ ಆಗಿ ಏನಾದರೂ ಸೆಂಚುರಿನ ಹೊಡೆದ್ರೆ, ಸೆಂಚುರಿ ಬಿಡಿ ಸ್ನೇಹಿತರೆ, 70 to 80 ಸ್ಕೋರ್ ಮಾಡೋಂಥ ಎಬಿಲಿಟಿ ಕೂಡ ಅವ್ರಿಗಿದೆ. ಬಿಕಾಸ್ ಶಾರ್ಟ್ ಬೌಂಡ್ರಿ ಆಗಿರೋದ್ರಿಂದ ಚಿನ್ನಸ್ವಾಮಿ ಸ್ಟೇಡಿಯಂ, ಸೊ ಇವು ಸ್ಕೋರ್ನ ಹೊಡಿತಾರೆ. ಆ್ಯಂಡ್ ಸಾಯಿ ಸುದರ್ಶನ್ ಒಳ್ಳೆ ಫಾರ್ಮಲ್ಲಿದ್ದಾರೆ. ಇಲ್ಲಿ 170 ಸ್ಕೋರ್ನ ಗುಜರಾತ್ ಅವರು ಸೆಟ್ ಮಾಡ್ತಾರೆ. ಇಲ್ಲಿ ಮೇನ್ ಕಾಂಟ್ರಿಬ್ಯೂಷನ್ ಗಿಲ್ ಹಾಗೂ ಸಾಯಿ ಸುದರ್ಶನ್ ಅವ್ರದ್ದು ಇದ್ದರೆ ಸ್ನೇಹಿತರೆ. ಇನ್ನು RCB ಪ್ಲೇಯರ್ಸ್ನ ಬರೋದಾದರೆ, ಇನ್ನು ಪಿಲ್ಸಾಲ್ಟ್ ಅವರು ಬೇಗನೆ ಪವರ್ ಪ್ಲೇಯಲ್ಲಿ ವಿಕೆಟ್ನ ಕಳ್ಕೊಂಡ್ರೆ, ಮಿಡ್ ಆರ್ಡರ್ನಲ್ಲಿ ಬರುವಂಥ ಪಡಿಕಲ್ ಅವ್ರದ್ದು ತುಂಬಾ ಇಂಪಾರ್ಟೆನ್ಸ್ ಆಗುತ್ತೆ ಸ್ನೇಹಿತರೆ. ಇನ್ನು ಆ್ಯಸ್ ಎ ವೈಸ್ ಕ್ಯಾಪ್ಟನ್ ಆಗಿರುವಂಥ ವಿರಾಟ್ ಕೊಹ್ಲಿ ಅವ್ರ ಕಡೆಯಿಂದ ಏನಾದರೂ 30 to 40 ಆ್ಯಾವ್ರೇಜ್ ಸ್ಕೋರ್ ಬಂದು, ಇನ್ನು ಪಡಿಕಲ್ ಮಿಡ್ ಆರ್ಡರ್ನಲ್ಲಿ ಇವತ್ತು ಅವ್ರ ಕಡೆಯಿಂದ ಒಂದು 50 ಸ್ಕೋರ್ನ ನೋಡೋಕೆ ಸಿಗ್ಬೋದು ಸ್ನೇಹಿತರೆ. ಇನ್ನು ಫಿನಿಷರ್ ರೋಲ್ಗೆ ಜಿತೇಶ್ ಶರ್ಮಾ ಹಾಗೂ ಲಿವಿಂಗ್ಸ್ಟೋನ್ ಅವರು ಇದ್ದಾರೆ ಸ್ನೇಹಿತರೆ. ಇನ್ ಕೇಸ್ ಏನಾದರೂ 170 ಸ್ಕೋರ್ನ ಚೇಸ್ ಮಾಡೋದ್ರಲ್ಲಿ ಲಿವಿಂಗ್ಸ್ಟೋನ್, ಜಿತೇಶ್ ಶರ್ಮಾ ಫಿನಿಷರ್ ರೋಲ್ನ ನಿಭಾಯಿಸ್ತಾರೆ ಸ್ನೇಹಿತರೆ. ಆ್ಯಂಡ್ ಕೃಣಾಲ್ ಪಾಂಡ್ಯ ಅವರು ಕೂಡ ಇದ್ದಾರೆ ಸ್ನೇಹಿತರೆ. ಆ್ಯಂಡ್ ಇಲ್ಲಿ ಶಾರುಖ್ ಖಾನ್, ಸಿರಾಜ್ ಅವರಿಗೆ ಡೆಫಿನೆಟ್ಲಿ ಪವರ್ ಪ್ಲೇಯಲ್ಲಿ ವಿಕೆಟ್ ಬೀಳೋ ಚಾನ್ಸಸ್ ಇದೆ ಸ್ನೇಹಿತರೆ. ಬಿಕಾಸ್ ಇದು ಚಿನ್ನಸ್ವಾಮಿ ಸ್ಟೇಡಿಯಂ ಆಗಿರೋದು, ಇಲ್ಲಿ ಎಷ್ಟೋ ಮ್ಯಾಚಸ್ಗಳನ್ನ ಪ್ರಾಕ್ಟೀಸ್ ಮಾಡಿದ್ದಾರೆ, ಎಷ್ಟೋ ಮ್ಯಾಚಸ್ನ ಆಡಿದ್ದಾರೆ ಸ್ನೇಹಿತರೆ. ಸೊ
ಹಾಗೆ ತುಂಬ ಚೆನ್ನಾಗಿ ಪಿಚ್ನ ರೈಡ್ ಮಾಡೋ ಕೆಪಾಸಿಟಿ ಇದೆ. ಸೊ ಹಾಗಾಗಿ ಇಲ್ಲಿ ಸಿರಾಜ್ ಅವ್ರಿಗೆ ವಿಕೆಟ್ ಬೀಳೋ ಚಾನ್ಸ್ ಇದೆ ಸ್ನೇಹಿತರೆ. ಇಲ್ಲಿ ಪಡಿಕ್ಕಲ್ ಹಾಗೂ ಗಿಲ್ ಅವ್ರದ್ದು ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನೀವು ಚೇಂಜಸ್ನ ಮಾಡ್ಕೋಬೇಕು ಅಂತಿದ್ರೆ ನೀವು ಕೃಣಾಲ್ ಪಾಂಡ್ಯ ಅವ್ರನ್ನ ತೆಗೆದು ಟೀಮ್ ಡೇವಿಡ್ ಅವ್ರನ್ನ ಕೂಡ ಚೂಸ್ ಮಾಡ್ಕೋಬೋದು, ಬಿಕಾಸ್ ಅವರು ಫಿನಿಷರ್ ರೋಲ್ಗೆ ಬರ್ತಾರೆ ಸ್ನೇಹಿತರೆ. ಐ ಹೋಪ್ ನಾನು ಮಾಡಿರೋ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ನಮಗೆ ವಿಡಿಯೋನ ಮಾಡೋಕ್ಕೆ ಮೋಟಿವೇಶನ್ ಆಗುತ್ತೆ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ. ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀರಾಮ್.